ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ದಲ್ಲಾಳಿಗಳ ದರ್ಬಾರ್ ಜೋರಾಗ್ಬಿಟ್ಟಿದೆ. ಆಸ್ಪತ್ರೆಗೆ ಬಂದ ರೋಗಿಗಳನ್ನ ಖಾಸಗಿ ಆಸ್ಪತ್ರೆಗೆ ಸಾಗಿಸುವಂತ ಜಾಲ ಪತ್ತೆಯಾಗಿದೆ. ರೋಗಿಗಳ ಸಂಕಷ್ಟವನ್ನೇ ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆಯಾ? ಗ್ಯಾರಂಟಿ ನ್ಯೂಸ್ ನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯ ಕರ್ಮಕಾಂಡ ಬಯಲು. ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲೇ ರೋಗಿಗಳ ವ್ಯಾಪಾರ. ಹಾಸಿಗೆ ಇಲ್ಲ ಅಂತ ಗಾಯಾಳುವನ್ನ ವಾಪಸ್ ಕಳುಹಿಸಿರುವಂತ ಆಸ್ಪತ್ರೆಯ ಸಿಬ್ಬಂದಿಯಿಂದಲೇ ರೋಗಿಗಳನ್ನ ಖಾಸಗಿ ಆಸ್ಪತ್ರೆಗೆ ಕಳುಹಿಸುವ ಪ್ರಯತ್ನ ನಡೆದಿದೆ. ವಿಕ್ಟೋರಿಯಾ ಆಸ್ಪತ್ರೆ ಸಿಬ್ಬಂದಿ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿರೋದು. ರೋಗಿಯ ಸಂಬಂಧಿ ಜೊತೆ ಆಸ್ಪತ್ರೆ ಸಿಬ್ಬಂದಿ ಮಾತನಾಡಿರುವ ಆಡಿಯೋ ಲಭ್ಯವಾಗಿದೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ನಿವಾಸಿ ಪ್ರಶಾಂತ್ಗೆ ಅಪಘಾತ ಆಗಿತ್ತು. ಅಪಘಾತದ ಬಳಿಕ ಚಿಕಿತ್ಸೆಗೆ ಅಂತ ವಿಕ್ಟೋರಿಯಾ ಆಸ್ಪತ್ರೆಗೆ ಕುಟುಂಬಸ್ಥರು ಕರ್ಕೊಂಡು ಬಂದಿದ್ರು. ಚಿಕಿತ್ಸೆ ನೀಡೋದ್ರ ಬದಲಿಗೆ ಖಾಸಗಿ ಆಸ್ಪತ್ರೆಗೆ ಕಳುಹಿಸೋದಕ್ಕೆ ಅಂತ ಪ್ರಯತ್ನಿಸಿದ್ದಾರೆ. ಆ ಘಟನೆ ಬೆಳಕಿಗೆ ಬಂದಿದೆ. ಏನಾಗಿದೆ ಸರ್ ಅವ್ರಿಗೆ? ಸರ್ ಸ್ವಲ್ಪ ಆಕ್ಸಿಡೆಂಟ್ ಇಂಜುರಿ. ಹೆಂಗೆ ಸರ್ ಆಗಿರೋದ? ಏನ್ ಗಾಡಿಯಲ್ಲಿ ಬಿದ್ದಿರೋದ? ಹೆಂಗೆ ಸರ್ ಗಾಡಿಯಲ್ಲಿ ಬಿದ್ದಿರೋದು ಸರ್. ಗಾಡಿಯಲ್ಲಿ ಬಿದ್ದಿರೋದಾ? ಹಾ ಸರ್. ಡ್ರೈವರ್ ಫೋನ್ ಮಾಡಿರೋದು. ಇರಾ ಒಂದ್ ನಿಮಿಷ ಇರಾ. ಹಲೋ ಹಲೋ ಹಾ ಸರ್, ಏನಾಗಿರೋದು ಸರ್? ಸ್ವಲ್ಪ ಇಂಜುರಿ ಆಗಿದೆ ಕೈ ಕಾಲ್ದು. ಹಾ ಸರ್, ಹೆಂಗ್ ಆಗಿರೋದು ಒಂಚೂರು ಹೇಳ್ತೀರಾ? ಸ್ವಲ್ಪ ತಲೆ ಗಾಯ ಆಗಿದೆ. ಅಲ್ಲಲ್ಲ, ಓಕೆ ಓಕೆ, ತೊಂದ್ರೆ ಇಲ್ಲ. ಇದು ಗಾಡಿ ಟು ಆಕ್ಸಿಡೆಂಟ್ ಆಗಿರೋದಾ? ಇಲ್ಲ ಇಲ್ಲ ಇವ್ರದ್ದು ಗಾಡಿ ಇಲ್ಲ. ಸಿಂಗಲ್ ಗಾಡಿ ಬಂದು ಸೆಲ್ಫ್ ಆಕ್ಸಿಡೆಂಟ್ ಆಗಿದೆ. ಸೆಲ್ಫ್ ಆಕ್ಸಿಡೆಂಟ್? ಏನು ಎಣ್ಣೆ ಹೊಡೆದಿದ್ರ ಇವರು? ಇಲ್ಲ ಅದು ಹಂಪಿತ್ತು. ಹಂಪಿಂದ ಆಗಿರೋದು ಸರ್. ಸರ್, ನಿಮ್ಗೆ ವಿಕ್ಟೋರಿಯಾದಲ್ಲಿ ಬೇಗ ಆಗಲ್ಲ. ನೀವು ಇಮಿಡಿಯೇಟ್ ಕರ್ಕೊಂಡು ನೀವು ಖರ್ಚು ಮಾಡ್ತೀರಾ ಅಂತಂದ್ರೆ, ಏನಾದ್ರು ಒಂದ್ 15-20 ಸಾವಿರ ಖರ್ಚು ಮಾಡ್ತೀರಿ ಅಂದ್ರೆ ಕಡಿಮೆ ಕಡೆ ಹೋಗಿ ಇಮಿಡಿಯೇಟ್ ತೋರಿಸ್ಕೊಳ್ಳಿ. ಯಾಕಂದ್ರೆ ಸರ್, ಕೇರ್ ಅಂತ ಇದೆ ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ. ಇಮಿಡಿಯೇಟ್ ಡೈರೆಕ್ಟ್ ಅಲ್ಲಿ ಹೋಗ್ಬಿಡಿ, ಅವ್ರ ಅಂತ ಇರ್ತಾರೆ. ನಿಮ್ಗೆ ಇಮಿಡಿಯೇಟ್, ಯಾಕಂದ್ರೆ ಇಲ್ಲಿ ತಗೊಳಲ್ಲ ಸರ್. ತಗೊಂಡ್ರು ಒಂದ್ ವಾರ 15 ದಿನ ಹಂಗ ಡೇಟ್ ಕೊಡ್ತಾರೆ ಸುಮ್ನೆ. ಏನ್ ಸರ್, ಇಮಿಡಿಯೇಟ್ ಅಂತ ಇದೆ. ಯಾಕಂದ್ರೆ ಆಂಬುಲೆನ್ಸ್ ಅವ್ರು ಅಲ್ಲೋಗಿ ಇಲ್ಲೋಗಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವರು ಪೇ ಮಾಡಲ್ಲ. ಜಾಸ್ತಿ ಇರೋ ಕಡೆ ಕರ್ಕೊಂಡು ಹೋಗಿ ಲಕ್ಷ ಬಿಲ್ ಆದ್ರೆ ಕಟ್ಟಕ್ ಆಗಲ್ಲ ಸುಮ್ನೆ. ಅಲ್ಲಿ ಹಾಸ್ಪಿಟಲ್ ಅಂತ ಇದೆ ಅಂತ ಲೊಕೇಶನ್ ಬೇಕಾದ್ರೆ ಹೇಳ್ತೀನಿ ಸರ್. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಂತ ಹೊಡಿರಿ, ಡೈರೆಕ್ಟ್ ಅಲ್ಲಿ ಕರ್ಕೊಂಡು ಹೋಗಿ ಇಮಿಡಿಯೇಟ್ ನನಗೆ ಫೋನ್ ಮಾಡಿ. ಅವ್ರ ತುಂಬಾ ಕಡಿಮೆಗೆ ಇಮಿಡಿಯೇಟ್ ಬೇಗ ಮಾಡ್ತಾರೆ. ಸರ್ ಸರ್ ಶಿವಕುಮಾರ್ ಅಂತ. ಶಿವಕುಮಾರ್ ಅಂತ? ಸರ್, ನಾನು ಇಲ್ಲಿ ವಿಕ್ಟೋರಿಯಾ ಸ್ಟಾಫೇ, ವಿಕ್ಟೋರಿಯಾದಲ್ಲಿ ಇರೋದು. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ. ಹೇಳಿದ್ರೆ ಸರ್ಕಾರಿ ಆಸ್ಪತ್ರೆ ಸರಿ ಇಲ್ಲ, ಇಲ್ಲ ಪ್ರೈವೇಟ್ ಹೋಗಂತ ಹೇಳಿದ್ರೆ. ಹಲೋ ಸರ್, ಇಲ್ಲಿ ಲೇಟ್ ಆಗುತ್ತೆ ಅಂತ. ಸರ್ಕಾರಿ ನೌಕರಲ್ಲಿ ಕೆಲಸ, ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿ ಟ್ರೀಟ್ಮೆಂಟ್ ಸರಿ ಇಲ್ಲ, ಪ್ರೈವೇಟ್ ಆಸ್ಪತ್ರೆಗೆ ಹೋಗಂತ ಹೇಳ್ತಾ ಇದ್ರಿ ನೀವು. ಅಲ್ಲ, ಒಂದ್ ನಿಮಿಷ, ನಾನು ಸರಿ ಇಲ್ಲ ಅಂತ ಹೇಳಿಲ್ಲ. ಅರ್ಥ ಮಾಡ್ಕೊಳ್ಳಿ. ಸರಿ ಇಲ್ಲ ಅಂತ ಹೇಳಿಲ್ಲ ನಾನು. ಒಂದ್ ನಿಮಿಷ, ಸರಿ ಇಲ್ಲ ಅಂತ ಹೇಳಿಲ್ಲ. ಇನ್ನೊಂದು 2-3 ಸರ್ತಿ ಬೇಕಾದ್ರೆ ಹೇಳ್ತೀನಿ. ನಿಮ್ಗೆ ಅರ್ಜೆಂಟ್ಗೆ ಇಮಿಡಿಯೇಟ್ ಇಲ್ಲೇ ಆಗಲ್ಲ, ಅವರು ಡೇಟ್ ಕೊಡ್ತಾರೆ. ನಿಮ್ಗೆ ಅರ್ಜೆಂಟ್ ಬೇಕಾದ್ರೆ ಹೋಗಿ, ಕಡಿಮೆ ಆಗುತ್ತೆ ಅಂತ ಹೇಳಿದೀನಿ ನಾನು, ಬೇರೆ ತರ ಹೇಳಿಲ್ಲ. ಅರ್ಥ ಆಯ್ತಾ? ಏನ್ ಕೆಲಸ ಮಾಡ್ತಿದ್ರ ಅಲ್ಲಿ ನೀವು? ಸರ್ ಹೇಳಿ ಸರ್, ಏನೋ ಮಾಡ್ತಿದೀವಿ. ಇಲ್ಲ, ಏನ್ ಕೆಲಸ ಮಾಡ್ತಾ ಇದ್ರ ನೀನ್ ಅಲ್ಲಿ? ಸಂಬಳ ಕೊಡೋದಿಲ್ಲ ಸರ್ಕಾರ? ಸಂಬಳ ಕೊಡೋದಿಲ್ವಾ ನಿಮ್ಗೆ? ಏನ್ ಬ್ರೋಕರ್ ಕೆಲಸ ಮಾಡ್ತಾ ಇದ್ರ ಬೇರೆ ಕಡೆ? ಓ ಹಿಂಗ? ನಾ ಬ್ರೋಕರ್ ಕೆಲಸ ಮಾಡಂಗಿದ್ರೆ ನೀವು ಆಂಬುಲೆನ್ಸ್ ಅವ್ರು ಅಲ್ಲಿ ಇಲ್ಲಿ ಹೇಳ್ತಾರಂತ ಯಾಕೆ ಹೇಳ್ತಾ ಇದ್ವಿ ನಾವು? ಅಲ್ಲ ಸರ್, ಇವಾಗ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ ನೀವು? ಸ್ಟಾಪ್ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರಿ? ಆಯ್ತು ಬಿಡಿ ಸರ್, ಯಾಕೆ ಆಯ್ತಿಲ್ಲ ಹೇಳಿ ಸರಿ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಪೇಷಂಟ್ ಕರ್ಕೊಂಡು ಹೋಗಿದ್ದೀನಿ. ಯಾರು ಪ್ರಶಾಂತ್ ಅಂತ ಹುಡುಗ, ಕೆಜಿಎಫ್ ಇಂದ ಆಕ್ಸಿಡೆಂಟ್ ಆಗಿದೆ. ಅವನಿಗೆ ಸುಮಾರು ಇಂಜುರಿ ಆಗಿದೆ. ಅದಕ್ಕೆ ಜಾಲಪಲ್ಲಿ ಟೇಬಲ್ ಮಾಡಿಕೊಂಡು ಆಮೇಲೆ ಅಲ್ಲೇ ಅವ್ರ ಹತ್ರ ದುಡ್ಡು ಇಲ್ಲ ಅದಕ್ಕೋಸ್ಕರ ಸರ್ಕಾರಿ ಆಸ್ಪತ್ರೆಗೆ ಹೋಗೋಣ ಅಂತ ವಿಕ್ಟೋರಿಯಾ ಮತ್ತು ನಿಮಾನ್ಸ್ಗೆ ಹೋಗೋಣ ಅಂತ ಹೋಗಿದ್ದೀವಿ ನಾವು. ಇಲ್ಲಿಂದ ಆಂಬುಲೆನ್ಸ್ ಮುಖಾಂತರ
ನಿಮಾನ್ಸ್ ಹೋಗಿ ನಾವು ಸೇರ್ತೀವಿ. ನಿಮಾನ್ಸಲ್ಲಿ ನಮ್ಗೆ ಇಲ್ಲಿ ಆಗೋದಿಲ್ಲ, ಮಲ್ಟಿ ಸ್ಪೆಷಾಲಿಟಿ ಡಾಕ್ಟರ್ ನೋಡಬೇಕು, ನಮ್ಮ ಕೈಯಲ್ಲಿ ಆಗೋದಿಲ್ಲ, ವಿಕ್ಟೋರಿಯಾಕ್ಕೆ ಹೋಗಿ ಅಂತ ಹೇಳ್ತಾರೆ. ಅವಾಗ ಒಂದು ಬ್ರೋಕರ್ ಬರ್ತಾನೆ, ಸರ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ನೀನು ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗಿ ಅಲ್ಲಿ ನಮ್ಮ ಫ್ರೆಂಡ್ ಒಬ್ಬನಿದ್ದಾನೆ, ಅವನ ಹತ್ರ ಕಾಂಟ್ಯಾಕ್ಟ್ ಮಾಡಿ ಸರ್, ನಿಮ್ಗೆ ವ್ಯವಸ್ಥೆ ಎಲ್ಲ ಅವ್ನು ಮಾಡಿಕೊಡ್ತಾನೆ ಅಂತ ಹೇಳಿದ್ರು. ಯಾರೋ ಒಳ್ಳೆಯವರು ಬಂದಿದ್ದಾರೆ ಅಂತ ನಾನು ಅವ್ರ ನಂಬರ್ ಕೊಟ್ಟರು. ತಕ್ಷಣ ಅವ್ರ ನಂಬರ್ಗೆ ನಾನು ಕಾಲ್ ಮಾಡಿದೆ. ಕಾಲ್ ಮಾಡಿದ ತಕ್ಷಣ ಅವ್ನು ರಿಸೀವ್ ಮಾಡ್ದ. ಸರ್ ತಾವು ಎಲ್ಲಿದ್ದೀರಾ, ಏನಾಯಿತು ಹಿಂಗಂತ ನಾನು ಪ್ರಶ್ನೆಗಳು ಕೇಳ್ದ. ಸರ್ ಆಕ್ಸಿಡೆಂಟ್ ಆಗಿದೆ. ಸರಿ ಸರ್ ಇನ್ಶೂರೆನ್ಸ್ ಇದೆಯಾ, ಇದೆಯಾ ಅದಿದೆ ಅಂತ ಕೇಳಿದ್ರೆ ನಾಳೆ. ಸರಿ ಸರ್ ನೀವು ಇಲ್ಲಿ ಬೇಡ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಒಂದು ಖಾಸಗಿ ಆಸ್ಪತ್ರೆ ಇದೆ, ಅಲ್ಲಿ ಹೋಗಿ ಸೇರ್ಕೊಳ್ಳಿ ಸರ್, ಅಲ್ಲಿ ನಾವು ಏನೇನು ಬೇಕಾದ್ರೆ ನಾನು ಹೇಳ್ತೀನಿ. ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಫೆಸಿಲಿಟಿ ಇಲ್ಲ, ಮತ್ತು ಬೆಡ್ ಕೊರತೆ ಇದೆ, ಆಕ್ಸಿಜನ್ ಏನೋ ಸಿಕ್ಕೋದಿಲ್ಲ ಅಂತ ಅವ್ನು ಹೇಳ್ತಾನೆ. ಅವ್ನು ಹೇಳ್ಬಿಟ್ಟು ಅವ್ನ ಹೆಸರು ಏನಂತ ನನಗೆ ಕೇಳಿದ್ರೆ ಅವನು ವಿಕ್ಟೋರಿಯಾ ಸ್ಟಾಪ್ ಅಂತ ಹೇಳ್ತಾನೆ. ಆವಾಗ ನಾನು ಕೇಳಿದೆ, ಈ ಥರ ಸರ್ಕಾರಿ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಂಬಳ ತೊಗೊಂಡು ಸರ್ಕಾರಿ ಆಸ್ಪತ್ರೆ ಸರಿ ಇಲ್ಲ, ಇದಿಲ್ಲ.